ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿಯಲ್ಲಿ ಕರ್ನಾಟಕದ ಇಬ್ಬರು ಸೇರಿ ಬರೋಬ್ಬರಿ 27 ಮಂದಿ ಜೀವ ತೆತ್ತಿದ್ದಾರೆ. ಕಲ್ಪನೆಗೂ ಬಾರದ ಈ ಅವಘಡದ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಸೂಚನೆಯನ್ನ ನೀಡಿದೆ. ಈ ಬೆಳವಣಿಗೆ ಸದ್ಯ ಕರ್ನಾಟಕದವರನ್ನ ವಿವಾಹವಾಗಿ ಅಲ್ಲೇ ನೆಲೆಸಿರುವ 50 ಮಂದಿ ಪಾಕಿಸ್ತಾನಿ ಮಹಿಳಾ ಪ್ರಜೆಗಳು ವೀಸಾ ರದ್ದಾಗುವ ಆತಂಕದಲ್ಲಿದ್ದಾರೆ. ದೇಶ ಹೇಳುವ ಕಟುಮಾತುಗಳಂತೆ ಇಲ್ಲಿಗೆ ಮದುವೆಯಾಗಿ ಬಂದವರ ಬಗ್ಗೆ ಸರ್ಕಾರ ಯಾವುದೇ ಮೃದು ಧೋರಣೆ ತಳೆಯಕೂಡದು. ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನದ ಎಲ್ಲಾ ಪ್ರಜೆಗಳನ್ನ ಈ ನೆಲದಿಂದ ಶಾಶ್ವತವಾಗಿ ಹೊರಗೆ ಹಾಕಬೇಕು. ಭಟ್ಕಳದಲ್ಲಿ 14 ಮಂದಿ ಪಾಕಿಸ್ತಾನಿಯರು. ವೀಕ್ಷಕರೇ, ಹೌದು, ಭಟ್ಕಳ ಮೂಲದ ವ್ಯಕ್ತಿಗಳನ್ನ ವಿವಾಹವಾಗಿ ಭಟ್ಕಳದಲ್ಲೇ ನೆಲೆಸಿರುವ 10 ಮಂದಿ ಪಾಕಿಸ್ತಾನಿ ಮಹಿಳೆಯರು ಹಾಗೂ ಅವರ 4 ಮಕ್ಕಳು ದೀರ್ಘಾವಧಿ ವೀಸಾ ಪಡೆದು 2 ವರ್ಷಕ್ಕೊಮ್ಮೆ ನವೀಕರಿಸಿಕೊಳ್ತಾ ಇದ್ದಾರೆ. ಇವರು ಭಾರತದ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಈವರೆಗೂ ಭಾರತೀಯ ಪೌರತ್ವ ಅವರಿಗೆ ಸಿಕ್ಕಿಲ್ಲ. ಮಾತ್ರವಲ್ಲ, ದೀರ್ಘಾವಧಿ ವೀಸಾ ಇರೋದ್ರಿಂದ ಭಟ್ಕಳದಲ್ಲೇ ಇವರು ನೆಲೆಸಿದ್ದಾರೆ. ಸರ್ಕಾರದ ಯಾವುದೇ ಸೂಚನೆ ಬಾರದ ಹಿನ್ನೆಲೆಯಲ್ಲಿ ಈ ಮಹಿಳೆಯರು ಹಾಗೂ ಅವರ ಮಕ್ಕಳು ಭಟ್ಕಳದಲ್ಲೇ ಇರಲು ತೀರ್ಮಾನಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭಟ್ಕಳದ ಈ ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆ ಗಮನ ಹರಿಸಿ ಶೀಘ್ರವಾಗಿ ದೇಶಹಿತದ ತೀರ್ಮಾನ ಮಾಡಿ ಅವರಿಗೆ ಸೂಚಿಸಬೇಕೆಂಬುದು ಭಟ್ಕಳ ಹಾಗೂ ಕಾರವಾರ ಜಿಲ್ಲೆಯ ಹಿಂದೂಗಳ ಆಗ್ರಹವಾಗಿದೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳು. ಇತ್ತ ತುಮಕೂರಿನಲ್ಲಿ 3 ಜನ ಪಾಕಿಸ್ತಾನಿ ಮಹಿಳೆಯರಿದ್ದು ಇವರು ಕೂಡ ಹಲವು ದಿನಗಳಿಂದ ತುಮಕೂರು ನಗರದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ 3 ಮಹಿಳೆಯರು ಕೂಡ ಈಗಾಗಲೇ ಮದುವೆಯಾಗಿದ್ದು ಗಂಡ ಮಕ್ಕಳು ಅಂತ ತುಮಕೂರು ನಗರದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ಮಹಿಳೆಯರ ಗಂಡಂದಿರು ತುಮಕೂರು ನಗರದ ಮೂಲದವರಾಗಿದ್ದಾರೆ. ಜೊತೆಗೆ ಭಾರತೀಯ ಪೌರತ್ವಕ್ಕೂ ಕೂಡ ಈ ಪಾಕಿಸ್ತಾನಿ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದು ಅರ್ಜಿಗಳು ಕಳೆದ 5-6 ವರ್ಷಗಳಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿವೆ ಎನ್ನಲಾಗಿದೆ. ಇನ್ನು ಈ 3 ಜನ ಮಹಿಳೆಯರ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ನಿರಂತರವಾಗಿ ಅವರ ಚಲನವಲನಗಳನ್ನು ಗಮನಿಸುತ್ತಿದ್ದಾರೆ. ಸದ್ಯ ಇವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು ಅಥವಾ ಇಲ್ಲೇ ಇಟ್ಕೊಳ್ಬೇಕು ಎಂಬುದರ ಬಗ್ಗೆ ಪೊಲೀಸರು ಗೊಂದಲದಲ್ಲಿದ್ದಾರೆ. ಭಾರತ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಎಂದು ಪೊಲೀಸರು ಹೇಳ್ತಾರೆ. ಇಷ್ಟು ಮಾತ್ರವಲ್ಲ, ಕರ್ನಾಟಕದಾದ್ಯಂತ ಸುಮಾರು 103 ಜನ ಪಾಕ್ ಪ್ರಜೆಗಳು ವಾಸಿಸುತ್ತಿದ್ದಾರೆ ಎಂದು ಪೊಲೀಸ್ ಶೋಧದಿಂದ ಮಾಹಿತಿ ತಿಳಿದು ಬಂದಿದೆ. ಇದರಂತೆ ಕಾರವಾರ ನಗರ ಮತ್ತು ದಾವಣಗೆರೆ ನಗರದಲ್ಲಿ ಒಬ್ಬೊಬ್ಬರು ಪಾಕಿಸ್ತಾನಿ ಪ್ರಜೆಗಳು ವಾಸವಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ನೀಡುತ್ತಾರೆ. ಕರ್ನಾಟಕ ಸೇರಿದಂತೆ ದೇಶದ ಉದ್ದಗಲ ನೆಲೆಸಿರುವ ಅಧಿಕೃತ ಹಾಗೂ ಅನಧಿಕೃತ ಪಾಕಿಸ್ತಾನಿಗಳನ್ನ ಮತ್ತು ಬಾಂಗ್ಲಾದೇಶದ ನುಸುಳುಕೋರರನ್ನ ಈಗಲೇ ದೇಶದಿಂದ ಹೊರಗೆ ಅಟ್ಟುವ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಈ ಕ್ರಮವನ್ನ ಜಾರಿಗೆ ತರುವ ಅಧಿಕಾರಿಗಳಿಗೆ ತಕ್ಷಣವೇ ಸೂಚನೆಗಳನ್ನ ರವಾನಿಸಬೇಕಾಗಿದೆ. ನಮಸ್ಕಾರ. ಅಲರ್ಟ್ ನ್ಯೂಸ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.